ನನ್ ತಂಗಿಗಿಷ್ಟ ಅಂತ ತಂದ. ಇಷ್ಟೆಲ್ಲ ನಿನ್ ತಂಗಿ ಮೇಲೆ ಪ್ರೀತಿ ಪ್ರಾಣ ಇಟ್ಕೊಂಡಿರೋ ನಿನಗೆ ಅರ್ಚನಾಗ್ ಸಿಗ್ಬೇಕಾಗಿದ್ ಪ್ರೀತಿ ವಾತ್ಸಲ್ಯ ಎಲ್ಲ ನಾನ್ ಪಡ್ಕೋತಿದ್ದೀನಲ್ವಾ? ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬಂದು ನಿನ್ನ ಹತ್ರ ಒಪ್ಪಿಸ್ಬೇಕು ಅಂತ ನನ್ ಮನ್ಸು ಪರಿತಪಿಸ್ತಿದೆ. ವಿಧಿ ಆಟ ಆಡ್ತಿದ್ಯಲ್ಲಣ್ಣ. ಯಾವತ್ತು ಅರ್ಚನಾನ ನಿನಗೆ ಒಪ್ಪಿಸ್ತೀನೋ ಅಲ್ಲಿವರೆಗೂ ನನಗ್ ನೆಮ್ಮದಿನೇ ಇಲ್ಲಣ್ಣ. ಒಂದ್ ವೇಳೆ ಅದೇನಾದ್ರೂ ನಡೀದೆ ಹೋಯ್ತು ಅಂತಿಟ್ಕೋ, ಅಷ್ಟೇ, ನಾನು ಪಾಪಿ ಆಗ್ಬಿಡ್ತೀನಿ. ಎಲ್ಲ ಗೊತ್ತಿದ್ದು ನಿನಗ್ ನಿಜ ಹೇಳಕ್ಕಾಗ್ದೆ ಒದ್ದಾಡ್ತಿದ್ದೀನಿ. ಆ ನೋವು ನನಗ್ ಮಾತ್ರ ಗೊತ್ತಣ್ಣ. ಮನ್ಸಲ್ಲಿ ಬೆಟ್ಟದಷ್ಟು ನೋವಿದೆ. ಒಂದೊಂದ್ಸಲಿ ನಿನ್ನ ಹಿಡ್ಕೊಂಡು ಅಣ್ಣ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬೇಕು ಅಂತ ನನ್ನ ಮನ್ಸು ಹೇಳುತ್ತೆ. ಆದ್ರೆ ಆ ಕ್ಷಣ ಅದನ್ನ ಕೇಳಿ ನಿನಗೇನಾಗ್ಬಿಡುತ್ತೋ ಅಂತ ನನಗೆ ಭಯ ಆಗ್ತದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದೇವರು ನಿನ್ನ ವಿಷಯದಲ್ಲಿ ಯಾಕೆ ಈ ಥರ ಅನ್ಯಾಯ ಮಾಡ್ತಾ ಇದ್ದಾನೆ ಅರ್ಚನಾ, ನಿನ್ನ ಮತ್ತೆ ಕಳ್ಕೊಂಡ್ಬಿಟ್ಟೆ ಅರ್ಚನಾ. ನಾನು ಸುತ್ತಮುತ್ತಲು ಅವ್ರನ್ನ ಎಲ್ಲಿ ನೋಡಿಲ್ಲ. ಯಾವುದೋ ಹಿಂದಿ ಭಾಷೆಯಲ್ಲಿ ಮಾತಾಡ್ತಿದ್ರು. ಯಾರೋ ಹಿಂದಿ ಮಾತಾಡೋರು ಬಂದಿದ್ರಂತಲ್ಲ. ಹಿಂದಿಯವ್ರಿಗೂ ನಿನ್ಗೂ ಏನ್ ಸಂಬಂಧ ಅರ್ಚನಾ? ತಗೋಪ್ಪ. ಥ್ಯಾಂಕ್ ಯು. ಅದಕ್ಕೆ ಅದಕ್ಕೆ ಅಮ್ಮ ಅವ್ರ ಮನೆಯವ್ರು ಮಾಡಿದ ತಪ್ಪೇ ಅಲ್ಲ ಅನ್ನೋ ಥರ ಮಾತಾಡ್ತಿದಾರಲ್ಲ, ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ಹೌದು ಸುಶಾಂತ್, ಅತ್ತೆ ಎಲ್ಲಾ ವಿಷಯದಲ್ಲೂ ನಿಜಾನೇ ಹೇಳ್ತಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ನಾವು ಹೆಣ್ಮಕ್ಳಾಗಿ ಸಹಿಸ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೋತಾರಲ್ಲ. ಅತ್ತೆ ಹೇಳ್ದಾಗೆ ಪಾಪ ಅರ್ಚನಾ ಅವ್ರ ಅಣ್ಣ ಅತ್ತಿಗೆಗೆ ವಿಷಯ ಹೇಳ್ದೆ ದೊಡ್ಡದ್ ಮಾಡಿಲ್ಲ. ಅದಕ್ಕೊಂದ್ ಕಾರಣ ಅಂತ ಇದ್ದೇ ಇರತ್ತಲ್ವಾ? ಯಾಕಂದ್ರೆ ಅವಳಿಗೆ ಈ ಶಾಂತಿ ನಿವಾಸದ ಮೇಲೆ ಏನೋ ಒಂಥರ ಗೌರವ, ಪ್ರೀತಿ. ನನಗಂತೂ ಅರ್ಥನೇ ಆಗ್ತಿಲ್ಲ ಅದಕ್ಕೆ. ಒಂದ್ ಕಡೆ ಮರ್ಯಾದೆ ಅಂತೀರಾ, ಪ್ರೀತಿ ಅಂತೀರಾ, ಇನ್ನೊಂದ್ ಕಡೆ ನೋಡಿದ್ರೆ ಅರ್ಚನಾ ಅವ್ರ ಅಣ್ಣಾದ್ಗೆ ಹೇಳಿದ್ದೆ ವೇದವಾಕ್ಯ ಅನ್ನೋ ಥರ ಇದ್ದಾಳೆ. ನನ್ನ ಮಾತು ನಾನು ಎರಡೂ ಅವಳಿಗೆ ಸೆಕೆಂಡ್ರಿ ಆಗ್ಬಿಟ್ಟಿದೆ. ಕಾಲಾಯ ತಸ್ಮೇ ನಮಃ ಅನ್ನೋದು ಇದಕ್ಕೇನಪ್ಪ. ಅವತ್ತು ಈ ಮನೇಲಿ ನಮ್ಮ ಶಾಂತಿನ ಕಾಲ್ ಕಸಕ್ಕಿಂತ ಕಡೆಯಾಗಿ ನೋಡ್ತಾ ಇದ್ರಿ. ಇವಾಗ ಅವಳ ಬೆಲೆ ಗೊತ್ತಾಗ್ತಾ ಇದೆ. ಅವಳು ಶಾಂತಿನೇ, ಇವಳು ಶಾಂತಿನೇ. ಇದು ಶಾಂತಿ 2 ಅಷ್ಟೇ. ಇನ್ನೂ ಮದುವೆ ಆಗಿ 15 ದಿನನೂ ಆಗಿಲ್ಲ, ಆಗ್ಲೇ ಏನೇನೋ ಮಾತಾಡ್ತಾವ್ರೆ. ಹಾಗೆಲ್ಲ ಏನೂ ಇಲ್ಲಪ್ಪ ಸುಶಾಂತ್. ಮದ್ವೆ ಹೊಸತ್ರಲ್ಲಿ ಈ ತರ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತವೆ. ಇಬ್ರು ಬೇರೆ ಬೇರೆ ವ್ಯಕ್ತಿಗಳು ಮದ್ವೆ ಅನ್ನೋ ಬಂಧನದಲ್ಲಿ ಒಂದಾದಾಗ ಅವ್ರ ಅಭಿಪ್ರಾಯ ಇವ್ರಿಗೆ ಹಿಡ್ಸಲ್ಲ, ಇವ್ರ ಅಭಿಪ್ರಾಯ ಅವ್ರಿಗೆ ಹಿಡ್ಸಲ್ಲ. ಇದೆಲ್ಲ ಇರ್ಬೋದು, ಸಹಜ. ಏನೋ ಬಿಡಿಯತ್ಗೆ, ನೀವೂ ಅರ್ಚನಾ ಮಾಡಿದ್ದೆ ಸರಿ ಅನ್ನೋ ಥರ ಮಾತಾಡ್ತಿದ್ದೀರಾ. ಈಗ ಏನೋ ಇಲ್ಲಿ ನಾನೇ ಎಲ್ರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ನನಗಿದು 2ನೇ ಮದುವೆ, ಒಂದು ಮಗು ಬೇರೆ ಇದೆ. ಅದಕ್ಕೆ ಎಲ್ರೂ ನನ್ನ ಕೀಳಾಗಿ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಲ್ಲ ಏನಪ್ಪ ಸುಶಾಂತ್ ಇದು? ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ಯಾ? ನೋಡಿ ರತ್ನಮ್ಮ, ಅಲ್ಲಪ್ಪ ಈಗ ತಾನೇ ಹೊಸದಾಗ್ ಮದ್ವೆ ಆಗಿದ್ಯಾ ನೋಡು, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಯಾಕೆ ನಮ್ ಶಾಂತಿ ಮಾನ ಮದ್ವೆ ಆಗದ ಹೊಸತ್ರಲ್ಲಿ ಈ ತರ ಎಲ್ಲ ಸಮಸ್ಯೆ ಬಂದು ಹೋಗಿತ್ತು ತಾನೆ? ಅದಕ್ಕೆ ದಯವಿಟ್ಟು ಆ ಮಾತನ್ನ ಮಾತ್ರ ಹೇಳ್ಬೇಡಿ. ಶಾಂತಿಗೆ ಬದಲಾಗಿ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ, ಗೊತ್ತಾ? ಅವತ್ತಿದ್ದಿದ್ದು ಶಾಂತಿನೇ, ಇವತ್ತಿರೋದು ಶಾಂತಿನೇ. ಗೊತ್ತಿಲ್ಲದೆ 2 ಕುಟುಂಬದವರು ಒದ್ದಾಡ್ತಾ ಅವ್ರೆ. ನೀನ್ ಹೇಳೋದು ನಿಜಾನೇ. ಶಾಂತಿ ಮನೆ, ಅವಳ ರಿಪ್ಲೇಸ್ಮೆಂಟ್ ಅವಳೊಬ್ಳೆ.
ಅಲ್ವಾ? ಮದುವೆ ಆದಾಗಿಂದ ಅಲ್ಲ ಅದಕ್ಕೆ, ಕೊನೆವರೆಗೂ ಅವಳು ನಾನು ಯಾವ ಮಾತಿಗೂ ಎದುರು ಮಾತು ಹೇಳ್ತಾನೆ ಇರಲಿಲ್ಲ. ನಾನು ಯಾವ ಕೆಲಸ ಮಾಡಕ್ ಹೊರಟ್ರು ಬೇಡ ಅಂತನೂ ಹೇಳ್ತಾ ಇರಲಿಲ್ಲ. ಶಾಂತಿಗೆ ನಾನೇ ಪ್ರಪಂಚ ಆಗಿದ್ದೆ. ನಾನಾದ್ಮೇಲೆ ಮಿಕ್ಕಿದ್ದೆಲ್ಲ ಅವಳಿಗೆ. ಅದಕ್ಕೆ ಅಲ್ವೇನಪ್ಪ ಆ ನನ್ನ ದೇವತೆ ಹೆಂಗಿದ್ರು ಹಂಗೆ ನೋಡ್ಕೋತಾ ಇದ್ಲು. ಅವಳವತ್ತು ಕಾಲ್ ಕಸಕ್ಕಿಂತ ಕೀಳಾಗಿ ನೋಡಿದ್ರಲ್ವಾ, ಅದಕ್ಕೆಲ್ಲ ಇವತ್ತು ಪಶ್ಚಾತ್ತಾಪ ಪಡಿ. ಆದ್ರೆ ಅರ್ಚನಾ ಬಗ್ಗೆ ಆ ಥರ ಎಲ್ಲ ಹೇಳಕ್ಕಾಗಲ್ಲ. ಇರ್ಲಿ ಬಿಡಿ ಅತ್ಗೆ, ಅವಳಿಗೆ ಅವ್ರ ಅಣ್ಣ ಅತ್ಗೆನೆ ಮೊದಲು ಪ್ರಪಂಚ, ಆಮೇಲೆ ರಾಘವ್, ಅದಾದ್ಮೇಲೆ ಶಾಂತಿನಿವಾಸದವರು, ಕೊನೆಯಲ್ಲಿ ನಾನು. ಅದು ಟೈಮ್ ಇದ್ರೆ. ಅಲ್ಲ, ಏನ್ ಕತೆನೋ. ಇರ್ಲಿ ಬಿಡಿ, ನನ್ನ ಹಣೆ ಬರದಲ್ಲಿ ಬರೆದಿರೋದಿಷ್ಟೇ ಅನ್ನೋದಾದ್ರೆ ಅದು ಆಗೋಗ್ಬಿಡ್ಲಿ ಬಿಡಿ. ಹಾ ಇದಕ್ಕೆ ಕಣಪ್ಪ ಕಲಿಕಾಲ ಅಂತ ಹೇಳೋದು. ಈ ಜನ್ಮದಲ್ಲಿ ಮಾಡಿರೋ ಪಾಪ ಇಲ್ಲೇ ತೀರ್ಸೋಗ್ಬೇಕಂತೆ. ಸುಶಾಂತ್, ಸುಮ್ನಿರಪ್ಪ. ನಿನ್ನಷ್ಟಕ್ಕೆ ನೀನ್ ಏನೇನೋ ಮಾತಾಡ್ಬೇಡ. ಹೋಗು, ಸ್ವಲ್ಪ ಫ್ರೆಶ್ ಆಗಿ ರೆಸ್ಟ್ ಮಾಡು. ಹೋಗಪ್ಪ ನೀನು. ರಾಘವ್ ಬಂದಾ? ಬಾ. ರಾಘವ್, ಯಾರು ನೋಡುತ್ತಿದ್ಯಾ? ಅದು ಅಮ್ಮ ಎಲ್ಲೋ ಕೆಲ್ಸಕ್ಕೆ ಅಂತ ಆಚೆ ಹೋಗಿದ್ದಾರೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ನೀನು ಐಸ್ ಕ್ರೀಮ್ ಕೇಳ್ದೆ ಅಲ್ವಾ? ನಾವು ಅಂಗಡಿ ಹೋಗಿ ಬರೋಣ. ಈಗ ನಿನ್ಗೆ ಐಸ್ ಕ್ರೀಮ್ ಬೇಕೋ ಬೇಡವೋ? ಸರಿ, ಹೋಗೋಣ. ಆಹಾ, ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಮಗನ್ಗೆ ನೈಸ್ ಹೊಡೆದ್ಬಿಟ್ಟು ಸಮಾಧಾನ ಮಾಡ್ಬಿಟ್ರಲ್ಲ ಸುಶಾಂತಪ್ಪ. ಹೋಗ್ಬನ್ನಿ, ನಿಮ್ಗೆ ಎಲ್ಲ ಗೊತ್ತಾಯ್ತದೆ ಮುಂದೆ. ಇದಿನ್ನು ಟ್ರೇಲರು, ಪಿಕ್ಚರ್ ಮುಂದೆ ಐತೆ. ಹಲೋ ಸುಶಾಂತ್, ನೀನ್ ಯಾಕೆ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳ್ತಿದ್ಯಾ? ಅಲ್ಲ, ಮೊದ್ಲೇ ಅವನ್ಗೆ ಕೋಲ್ಡು, ತಿಂದ ತಕ್ಷಣ ಗೊತ್ತಲ್ಲ. ಅದ್ಗೆ ಅವನು ಅವಾಗ್ಲೇ ಕೇಳ್ದ, ಮರ್ತೋಗ್ಬಿಟ್ಟಿದ್ದಾನೆ ಅಷ್ಟೇ. ನಾನು ಹೋಗಿ ಐಸ್ ಕ್ರೀಮ್ ಕೊಡ್ಸ್ಕೊಂಡ್ಬರ್ತೀನಿ. ಸರಿನಪ್ಪ, ಹುಷಾರು. ಪುಟ, ಜಾಸ್ತಿ ತಿನ್ಬಾರ್ದು, ಒಂದೇ ಒಂದು. ಬಾಯ್ ಬಾಯ್. ಜಾಸ್ತಿ ತಿನ್ಬೇಡ, ಒಂದೇ ಒಂದು ತಿನ್ನು. ತಗೊಂಬ. ಬಾಯ್. ರಾಘವ್, ಈ ವೀಕೆಂಡ್ ನಿನ್ನ ಪಾರ್ಕ್ ಕರ್ಕೊಂಡು ಹೋಗ್ತೀನಿ, ಮಾಲ್ಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಐಸ್ ಕ್ರೀಮ್ ಕೊಡಿಸ್ತೀನಿ. ಮಾಲಲ್ಲಿ ಗೇಮ್ಸ್ ಎಲ್ಲ ಇರುತ್ತಲ್ಲ, ಆ ಗೇಮ್ಸ್ ಎಲ್ಲ ಆಡಿವಂತೆ. ಓಕೆನಾ? ಹಾ.